ಅಯ್ಯಯ್ಯೋ 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 बोलो भारत माता की भारतीय जनता पार्टी की वंदे 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 अय्यो 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 ಇಲ್ಲ ಇಲ್ಲ ಕೆಂಪು ಕಲ್ಲು ಇಲ್ಲ 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 ಕೆಂಪು ಕಲ್ಲು ಇಲ್ಲ 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 ಮರಳು ಇಲ್ಲ 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 ಅಯ್ಯಯ್ಯೋ 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 बोलो भारत माता की ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಸ್ಯೆಯನ್ನು ಕೇಳುವವರು ಯಾರು ಇಲ್ಲ. ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಇವತ್ತು ಕಂಡುಕೊಳ್ಳಿಕ್ಕಾಗಲಿಲ್ಲ. ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇವತ್ತು ಬಿಜೆಪಿ ಶಾಸಕರಿಗೆ ಅನುದಾನವನ್ನು ಕೊಡುವುದಿಲ್ಲ, ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೂ ಕೊಡುವುದಿಲ್ಲ. ಆದರೂ ಕೊಡ್ತಿದ್ದೇವೆ ಅಂತೇಳಿ ಅವರೇನಾದ್ರೂ ಕೊಡದಿದ್ರು ಕೊಟ್ಟಿದ್ದಾರೆ ಎನ್ನುವ ಭಾಷಣವನ್ನು ಮಾಡಿಕೊಂಡು ಪೇಪರ್ನಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಕೊಡದ ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಖಂಡಿತ ಸುಳ್ಳನ್ನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಅನುದಾನ ಮಾತ್ರ ಅಲ್ಲ, ಇವತ್ತು ಮನೆ ಕಟ್ಟಲಿಕ್ಕೆ ಮನೆ ಕೊಡ್ತಿಲ್ಲ, ಇವತ್ತು ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ, ಎಲ್ಲ ಸಮಸ್ಯೆಗಳು ಈಗ ನಮ್ಮ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿ ಮನೆ ಕಟ್ಟಬಹುದು ಅಂತ ಹೇಳಿದ್ರೆ ಇವತ್ತು ಮರಳಿಲ್ಲ, ಕಲ್ಲಿಲ್ಲ, ಈ ಸಮಸ್ಯೆ ಕೂಡ ಆಗಿದೆ. ಬರೇ ಮನೆ ಕಟ್ಟುವವರಿಗೆ ಮಾತ್ರ ಅಲ್ಲ, ಇವತ್ತು ಸಮಾಜದಲ್ಲಿ ಕೂಲಿ ಕೆಲಸ ಮಾಡುವ ಕಾರ್ಮಿಕರಿಗೂ ಕೂಡ ಉದ್ಯೋಗ ಇಲ್ಲದೆ ಅವರು ಬೀದಿ ಅಲೆದಾಡುವಂತಹ ಸಮಸ್ಯೆ ಉಂಟಾಗಿದೆ. ಇದಕ್ಕೆಲ್ಲ ಪರಿಹಾರವನ್ನು ಯಾರು ಮಾಡಬೇಕಿತ್ತು? ಇವತ್ತು ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಸೂಕ್ತ ಕ್ರಮವನ್ನು ಮಾಡಬೇಕಿತ್ತು. ಇದನ್ನು ಮಾಡಲಿಲ್ಲ. ಅದಕ್ಕೆ ನಾವು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡುವಂಥದ್ದು ನಮಗೆ ಅನಿವಾರ್ಯ ಆಗಿದೆ. ಇವತ್ತು ತಾಯಂದಿರು ಬಂದಿದ್ದಾರೆ, ಇವತ್ತು ಯುವಕರು ಬಂದಿದ್ದಾರೆ, ವೃದ್ಧರು ಕೂಡ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಹೋರಾಟ ಒಂದೇ ನಮ್ಮ ಗುರಿ ಎನ್ನುವ ನಿಟ್ಟಿನಿಂದ ನಾವೆಲ್ಲ ಹೋರಾಟಕ್ಕೆ ಬೀದಿಗಿಳಿದ್ದೇವೆ. ಈ ಮಳೆಯನ್ನು ಕೂಡ ಲೆಕ್ಕಿಸದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಂಕಟ ಸಿಲುಕಿಸುವಂತದ್ದಾಗಿದೆ. ಇವತ್ತು ಸ್ಕೂಲ್ ಬಸ್ಸಿಗೆ ಮಕ್ಕಳಿಗೆ ಬಸ್ ಇಲ್ಲದೆ ಮೊನ್ನೆವರೆಗೆ ಪರದಾಟ ಮಾಡುವಂಥದ್ದು, ಬಸ್ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದಷ್ಟು ಆರೋಗ್ಯದ ದೃಷ್ಟಿ ನೋಡಿದ್ರೆ ಇವತ್ತು ಆಯುಷ್ಮಾನ್ ಯೋಜನೆಯನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಸಿಗುವಂತ ಆರೋಗ್ಯದ ಆಸ್ಪತ್ರೆಯನ್ನು ಕೂಡ ಮುಚ್ಚುವಂತ ಒಂದು ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ. ಯಾವ್ದು ಇವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಕೊಟ್ಟದನ್ನು ನಿಲ್ಲಿಸುವಂಥದ್ದು. ಇವತ್ತು ವೃದ್ಧಾಪ್ಯ ವೇತನ ಇರ್ಬೋದು, ಇವತ್ತು ನಮ್ಮ ಬೇರೆ ಅನುದಾನ ಬರುವಂತ ನಮ್ಮ ಸರ್ಕಾರ ಇರುವಾಗ ಯಡಿಯೂರಪ್ಪರಿರುವಾಗ ಮಾಡಿದಂತ ಎಲ್ಲ ಯೋಜನೆಗಳನ್ನು ನಿಲ್ಲಿಸುವಂತ ಯೋಜನೆಗಳು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಎಷ್ಟೋ ಜನ ಕಾರ್ಮಿಕರು ಇವತ್ತು ಲಾರಿ ತಗೊಂಡಿದ್ದಾರೆ, ಇವತ್ತು ಟ್ಯಾಕ್ಸಿ ತಗೊಂಡಿದ್ದಾರೆ, ಇವತ್ತು ಪಿಕಪ್ ಇರ್ಬೋದು, ಇದೆಲ್ಲ ಡ್ರೈವರ್ಗಳಿರ್ಬೋದು, ಅದರ ಕೆಲಸ ಮಾಡುವ ಕಾರ್ಮಿಕರು ಇರ್ಬೋದು, ಅದರ ಮಾಲಕರಿಗೆ ಇವತ್ತು ಸಂಕಷ್ಟ ಆಗಿದೆ. ಇವತ್ತು ಲೋನ್ ಮಾಡಿ ಆ ಗಾಡಿ ತಗೊಂಡಿದ್ದಾರೆ, ಇವತ್ತು ಲೋನ್ ಕಟ್ಟಲಿಕ್ಕೆ ಇಲ್ಲದೆ ಅವ್ರು ಏನ್ ಮಾಡಿ ಆತ್ಮಹತ್ಯೆ ಮಾಡುವಂತ ಸಂದರ್ಭ ಕೂಡ ಒದಗಿ ಬಂದಿದೆ. ಇವತ್ತು ಕಲ್ಲು ಮತ್ತು ಹೊಯ್ಗೆಯನ್ನು ನಿರ್ಬಂಧ ಮಾಡಿದ ಕಾರಣ ಎಲ್ಲಿಯೂ ನಮಗೆ ಸಿಗುತ್ತಿಲ್ಲ. ಇವತ್ತು ರಸ್ತೆ ಆಗ್ಲಿಲ್ಲ, ಸುಳ್ಳು ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ಲಿಕ್ಕೆ ನಾವೀಗ ಯಾವುದೇ ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಿದ್ರು ಹೊಯ್ಗೆ ಇಲ್ಲ, ಹೊಯ್ಗೆ ಇಲ್ಲದೆ ಕಾಂಟ್ರಾಕ್ಟ್ಗಳು ಹೇಗೆ? ರಸ್ತೆ ಒಂದು ಬಂದ ಅನುದಾನವಾದ್ರೂ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ ಮಾಡುವುದು ಹೇಗೆ? ಎಲ್ಲ ಸಮಸ್ಯೆಯನ್ನು ಇವತ್ತು ಈ ಸರ್ಕಾರ ನೀವು ಕೂಡಲೇ ಇದಕ್ಕೆ ಸ್ಪಂದಿಸಿ ಏನು ಮರಳು ನೀತಿಗೆ ಒಂದು ವಿಶೇಷವಾದ ನೀತಿಯನ್ನು ಜಾರಿ ತರಿಸಿ ಇವತ್ತು ಆ ಮರಳು ದಂಧೆ ಮತ್ತು ಕಲ್ಲಿನ ದಂಧೆಯನ್ನು ನಿಲ್ಲಿಸಿ ಸಮರ್ಪಕವಾದ ಯೋಜನೆಯಲ್ಲಿ ಅದೆಲ್ಲರಿಗೂ ಸಿಗುವ ರೀತಿಯಲ್ಲಿ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ಇವತ್ತು ನಮ್ಮ ಈ ಸಾಂಕೇತಿಕ ಪ್ರತಿಭಟನೆ ಆಗಿರ್ಬೋದು, ಮುಂದೆ ಇದರ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವೆಲ್ಲ ಮಾಡಲಿಕ್ಕಿದ್ದೇವೆ. ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಸಂಘಟಿತರಾಗಿ ಮುಂದೆ ಕೂಡ ಈ ಒಂದು ಸಂಘಟನೆಯಲ್ಲಿ ಪ್ರತಿಭಟನೆಗೆ ಬೀದಿಗಿಳಿದು ಬರಲಿಕ್ಕೆ ಖಂಡಿತ ಅವರೆಲ್ಲ ತಯಾರಿದ್ದಾರೆ. ಬಂದಂತ ಎಲ್ಲ ಕಾರ್ಮಿಕರಿರ್ಬೋದು, ಸಂಘಟಕರಿರ್ಬೋದು, ಇವತ್ತು ರಿಕ್ಷಾ ಮಾಲಕರು, ಕಲ್ಲಿನ ಕೋರೆ ಇರ್ಬೋದು, ಹೊಯ್ಗೆ ಇರ್ಬೋದು, ಲಾರಿ ಪಿಕಪ್ ಎಲ್ಲ ಅದರಲ್ಲಿ ಕೆಲಸ ಮಾಡುವವರು, ಮಾಲಕರು, ಚಾಲಕರು ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಕಳೆದ 2 ವರ್ಷಗಳಿಂದ ಈ ರಾಜ್ಯದಲ್ಲಿ ಏನು ಆಡಳಿತ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ,
ನಮಗೆಲ್ಲ ಗೊತ್ತಿದೆ 2005ರಿಂದ 2014ರವರೆಗೆ ಆಡಳಿತ ಮಾಡಿದಂತಹ UPA ಸರ್ಕಾರ ಏನಿತ್ತು, ಅವರುಗಳ ಸರ್ಕಾರ ಅಂತ ಹೇಳಿದ್ರೆ ಅದು ಹಗರಣಗಳ ಸರ್ಕಾರ ಆಗಿತ್ತು. 10 ವರ್ಷಗಳಲ್ಲಿ ಯಾವುದೆಲ್ಲ ರಂಗಗಳಲ್ಲಿ ಹಗರಣಗಳನ್ನು ಮಾಡಬಹುದು ಆ ಎಲ್ಲ ಹಗರಣಗಳನ್ನ ಮಾಡುವ ಮೂಲಕ ಹಗರಣಗಳೇ ಇಲ್ಲದಂತಹ ಒಂದು ರಂಗವೇ ಇಲ್ಲ ಅನ್ನುವಂಥ ಸ್ಥಿತಿಯನ್ನ ಆ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಮಾಡಿತ್ತು. ಆದರೆ ಕಳೆದ 2 ವರ್ಷಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಆಡಳಿತ ಇದು ಬೆಲೆ ಏರಿಕೆಯ ಸರ್ಕಾರ ಆಗಿದೆ. ಯಾವುದೇ ರಂಗವನ್ನು ನೋಡಿದರೆ, ಯಾವುದೇ ಭಾಗವನ್ನು ನೋಡಿದರೂ ಕೂಡ ಬೆಲೆ ಏರಿಕೆ ಆಗದಂತಹ ಸಂಗತಿಯೇ ಇಲ್ಲ. ಯಾವುದೇ ಭಾಗದಲ್ಲಿಯೂ ಕೂಡ ಬೆಲೆ ಏರಿಕೆ ಆಗಲಿಲ್ಲ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ, ಯಾವುದೇ ಸಂಗತಿ ನೋಡಿದ್ರು ಕೂಡ ಇವತ್ತು ಹಿಂದೆ ಇದ್ದ ಬೆಲೆ ಮತ್ತು ಈಗ ಇದ್ದ ಬೆಲೆ ಅದು 2 ಪಟ್ಟು 3 ಪಟ್ಟು 4 ಪಟ್ಟು ಹೆಚ್ಚಾಗಿರುವುದನ್ನು ನಾವು ನೋಡ್ತೇವೆ. ಎಲ್ಲ ಬಿಟ್ಟು ನಿನ್ನೆ ನಾನು ಮೈಕ್ ಪರ್ಮಿಷನ್ಗೆ ಹೋಗ್ಬೇಕಿದ್ರೆ ಮೊದಲು ಮೈಕ್ ಪರ್ಮಿಷನ್ಗೆ 60 ರೂಪಾಯಿ ಇತ್ತು ಮೇಡಮ್. ಈಗ ಹೇಳ್ತಾರೆ ನಾನು 60 ರೂಪಾಯಿಯ ಸ್ಟ್ಯಾಂಪ್ ತಗೊಂಡು ಹೋಗ್ಬೇಕಿದ್ರೆ ಪೊಲೀಸರು ಹೇಳಿದ್ರು ಇಲ್ಲ, ಈಗ 60 ರೂಪಾಯಿ ಆಗುದಿಲ್ಲ, ಈಗ 150 ರೂಪಾಯಿ ಆಗಿದೆ ಅಂತ. ಸೊ ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲಿ ಕೂಡ ಬಿಡಲಿಲ್ಲ ಇವತ್ತು. ಅದೇ ರೀತಿಯಲ್ಲಿ ಇವತ್ತು ಹೊಸ ಖಡಕ್ ಅಧಿಕಾರಿಗಳು ಬಂದಿದ್ದಾರೆ ಅನ್ನುವ ಹೆಸರಿನಲ್ಲಿ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಯ್ಗೆಯನ್ನು ನಿಯಂತ್ರಣ ಮಾಡುವಂತ ಮತ್ತು ಕೆಂಪು ಕಲ್ಲಿಗೆ ನಿಯಂತ್ರಣ ಮಾಡುವಂತ ಒಂದು ನೀತಿಯನ್ನ ಇಲಾಖೆಗಳು ಮಾಡ್ತಾ ಇದೆ. ಬಹುಶಃ ಇವತ್ತು ಕೆಂಪು ಕಲ್ಲಿನ ಮೇಲಿನ ಸರ್ಕಾರಕ್ಕೆ ಕೊಡಬೇಕಾದಂತಹ ಸೆಸ್ ಏನಿದೆ ಅದು ಮೊದಲು ಟನ್ನಿಗೆ 46 ರೂಪಾಯಿ ಇತ್ತು ಕರ್ನಾಟಕದಲ್ಲಿ. ಅದನ್ನ ಏಕಾಏಕಿಯಾಗಿ 280 ರೂಪಾಯಿಗೆ ಏರಿಸಿದ್ರು. ಆ ಕಾರಣದಿಂದಾಗಿ ಇವತ್ತು ಕೆಂಪು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇರತಕ್ಕಂತಹ ಮಾಲಕರು ಹೇಳ್ತಾರೆ, ಕೆಂಪು ಕಲ್ಲನ್ನ ಈ ರೀತಿ ನಾವು ಟ್ಯಾಕ್ಸ್ ಕಟ್ಟಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕೆಂಪು ಕಲ್ಲನ್ನ ಆ ಕೋರೆಯಲ್ಲಿ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 28ರಿಂದ 30 ರೂಪಾಯಿ ಖರ್ಚು ಬೀಳ್ತದೆ ಅಂತ ಹೇಳಿ. ಹಾಗಾಗಿ ಇವತ್ತು ಕೆಂಪು ಕಲ್ಲಿನ ಬೆಲೆ ಅದು ಸಾಗಾಟದ ವೆಚ್ಚ ಎಲ್ಲ ಸೇರಿ ಆಗುವಾಗ ಮೊದಲು 35 ರೂಪಾಯಿ ಇದ್ರೆ ಈಗ ಅದು 50-55 ರೂಪಾಯಿಗೆ ಏರ್ತಾ ಇದೆ. ಹೊಯ್ಗೆ ಇವತ್ತು ಸರಿಯಾದ ರೀತಿಯಲ್ಲಿ ಮರಳು ನೀತಿಯನ್ನ ಇವತ್ತಿನವರೆಗೆ ರೂಪಿಸಲಿಕ್ಕಾಗಲಿಲ್ಲ. ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಮರಳು ನೀತಿಯನ್ನ, ಕರಡು ನೀತಿಯನ್ನ ತಯಾರು ಮಾಡಿದ್ರು ಕೂಡ ಅಧಿಕಾರಿಗಳ ಕಾರಣದಿಂದಾಗಿ ಅದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ಈ ಸರ್ಕಾರಕ್ಕೆ ಅವರು ಹೇಳ್ತಾರೆ, ಹಿಂದಿನ ಸರ್ಕಾರ ಮಾಡಿದ್ದನ್ನು ಎಲ್ಲವನ್ನು ನಾವು ಬದಲು ಮಾಡಿದ್ದೇವೆ. ಪಠ್ಯ ಪುಸ್ತಕವನ್ನು ಬದಲು ಮಾಡಿದ್ದಾರೆ, ಬೇರೆ ಬೇರೆ ಸಂಗತಿಗಳ ಮತಾಂತರ ನಿಷೇಧ ಕಾಯ್ದೆಯನ್ನು ಬದಲು ಮಾಡಿದ್ದಾರೆ. ಹಾಗಿದ್ರೆ ಇವರಿಗೆ ಜನಪರವಾದಂತಹ ಕಾಳಜಿ ಇದ್ದಿದ್ರೆ ಆ ಮರಳು ನೀತಿಯನ್ನ ಕೂಡ, ಜನಪರವಾದಂತಹ ಮರಳು ನೀತಿಯನ್ನು ಜಾರಿಗೆ ತಂದು ಎಲ್ರಿಗೂ ಕೂಡ ಸುಲಭ ದರದಲ್ಲಿ ಕೈಗೆ ಸಿಗುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಬಹುದಾಗಿತ್ತು. ಆದರೆ ಇವತ್ತು ಅದನ್ನು ಮಾಡದೆ ಮರಳನ್ನ ಒಂದು ದಂಧೆಯನ್ನಾಗಿಸುವಂತ ಕೆಲಸವನ್ನ ಇಲಾಖೆಯ ಅಧಿಕಾರಿಗಳು ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ನಾನು ಯಾವುದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ಕೇವಲ ಕಲ್ಲು ಮತ್ತು ಮರಳಿನ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರು ಅಂತ ಹೇಳುವಂತವರು ಇದ್ದಾರೆ, ಅಥವಾ ಒಂದಷ್ಟು ಪುಂಡ ಪೋಖರಿಗಳಿದ್ದಾರೆ. ಅವರಿಗೆ ಈ ಸಮಸ್ಯೆ ಅರಿವಾಗುವುದಿಲ್ಲ. ಅವರು ಕೂಡ ಮುಂಚೂಣಿಯಲ್ಲಿ ನಿಂತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇಡೀ ಸಮಾಜದಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆ ಇವತ್ತು ಎಷ್ಟು ದೊಡ್ಡ ಕೃಷಿಕಾದರೂ ಕೂಡ ಕೂಲಿ ಕಾರ್ಮಿಕರು ಕೆಲಸ ಮಾಡದೇ ಇದ್ರೆ ಯಾವ ಕೆಲಸದ ರಥಗಳು ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಸುಮಾರು 30 ವರ್ಷದ ಹಿಂದೆ ಗಾರೆ ಕೆಲಸವನ್ನು ಮಾಡಿ, ಕೂಲಿ ಕೆಲಸವನ್ನು ಮಾಡಿ, ಈ ಒಂದು ಬೇರೆ ಬೇರೆ ಹಂತಗಳನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವ ನನಗಿದೆ. ಕಾಂಟ್ರಾಕ್ಟ್ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಒಬ್ಬ ಕಾಂಟ್ರಾಕ್ಟ್ ಕೆಲಸ ಮಾಡುವನು ಕೂಡ ಹೇಳ್ಬೋದು, ಕಾಂಟ್ರಾಕ್ಟ್ದಾರ ಅವನಿಗೆ ಹಣಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅವನ ಮನಸ್ಸಿನ ಭಾವನೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವನು ಸಾಲ ಮೂಲ ಮಾಡಿಕೊಂಡು ಇದ್ದ ಸೊಸೈಟಿಯಲ್ಲಿ ಸಾಲ ಮಾಡಿ ಮರ್ಯಾದೆ ಪ್ರಶ್ನೆಗೋಸ್ಕರ, ಅವರ ಹೆಂಡತಿ ಮಕ್ಕಳ ಒಂದು ನಿರ್ವಹಣೆಗೋಸ್ಕರ ಇವತ್ತು ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಅದರಲ್ಲಿ ಉತ್ಸಾಹ ಇದೆ, ಅದಕ್ಕೋಸ್ಕರ ಅವನು ಮಾಡ್ತಾ ಇದ್ದಾನೆ. ಆದ್ರೆ ಇವತ್ತು ತುಂಬಾ ಜನ ಕಾಂಟ್ರಾಕ್ಟ್ದಾರರು ಇವತ್ತು ಬೀದಿ ಪಾಲಾಗತಕ್ಕಂಥ ಸಮಸ್ಯೆಗೆ ಇವತ್ತು ಬಿದ್ದಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಬಿಲ್ಗಳು ಸರ್ಕಾರದಿಂದ ಆಗ್ತಾ ಇಲ್ಲ. ಆಗದಿರಲಿಕ್ಕೆ ಕಾರಣ ಏನು ಅಂತ ಹುಡುಕಲಿಕ್ಕೆ ಇವರಿಂದ ಅಸಾಧ್ಯ. ಕಾಂಗ್ರೆಸ್ನಿಂದ ನಾವಿವತ್ತು ಬಾರಿ ಇಲ್ಲಿ ಒಟ್ಟು ಜನ ಸೇರಿ ರಾಜಕೀಯ ಭಾಷಣಕ್ಕೋಸ್ಕರ ಇವತ್ತು ಸೇರಲಿಲ್ಲ. ಜನರ ಮನಸ್ಸಿನ ಭಾವನೆಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಗೋಸ್ಕರ ಇವತ್ತು ನಾವು ಸೇರಿದ್ದೇವೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 2 ಭಾಗದಲ್ಲಿ ಕಡಬ ಮತ್ತು ಸುಳ್ಯದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ.
ಇದರಲ್ಲಿ ಕೂಡ ಲಜ್ಜೆ ಕೆಟ್ಟ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನ ಬಿಜೆಪಿ ಕರೆ ಕೊಡಬೇಕಾಗಿಲ್ಲ. ಜನಸಾಮಾನ್ಯರು ಹಾರೆ ಕೊಟ್ಟು ಪಿಕಾಸು ಸಂಬಲ್ ಹಿಡ್ಕೊಂಡು ರಸ್ತೆಯಲ್ಲಿ ನಿಂತು ಬೀದಿ ಬೀದಿ ನಾಯಿಗೆ ಹೊಡೆದಾಕಿ ಕಾಂಗ್ರೆಸ್ ಹೊಡೆಯುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಇದಕ್ಕೆ ಅವಕಾಶಗಳನ್ನು ಕೊಡಬೇಕು. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, XL, XXL, XXL ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.